ಹಾಯ್. ಪ್ಯಾನ್ ಕಾಯ್ತಾ ಇದ್ದಂಗೆ ತುಪ್ಪ ಹಾಕಿ ಅದ್ರ ಪಕ್ಕದಲ್ಲಿ ಹಾಲು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದಾದ್ಮೇಲೆ ಶಾವಿಗೆ ಹಾಕಿದೆ ಅಂದರೆ ನೀವು ತಿಳ್ಕೊಳ್ಳೇಬೇಕು. ಏ ಹೌದು, ನಿಮ್ಮ ಗೆಸ್ ಕರೆಕ್ಟ್ ಅದೇ. ನಾ ಇವತ್ತು ಮಾಡ್ತಿರೋದು ಶಾವಿಗೆ ಪಾಯಸ. ಸ್ವಲ್ಪ ತುಪ್ಪ ಹಾಕಿ ಬಾದಾಮಿನ ಹಾಕಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಾನು ತೋರಿಸೋ ಈ ರೆಸಿಪಿ ಮನೇಲೇ ಇರೋ ಎಲ್ಲ ವಸ್ತುವಿಂದ ಮಾಡುವಂಥದ್ದು ಮತ್ತು ಸಿಂಪಲ್ಲು, ಬೇಗ ಆಗ್ತದೆ. ಸುಮಾರು ಜನ ಕೇಳ್ತಾ ಇದ್ದು ಬ್ಯಾಚುಲರಿಗೋಸ್ಕರ ಏನಾದರೂ ಈಸಿ ರೆಸಿಪಿ ಟ್ರೈ ಮಾಡಿ ಅಂತೇಳಿ. ಬ್ಯಾಚುಲರ್ಸ್ ನಿಮಗೆ ಮನೇಲಿ ಫ್ರೀ ಇದ್ದಾಗ ಅಥವಾ ಆಫೀಸಲ್ಲಿ ರಜೆ ಇದ್ದಾಗ ಈ ಥರದ್ದು ಒಂದ್ಸಲ ಮಾಡಿ ಟ್ರೈ ಮಾಡ್ತೀನಿ ನೋಡಿ. ನಂಗೆ ಗೊತ್ತದೆ ನೀವು ಹೇಳ್ಬೋದು, ಇದೆಲ್ಲ ಎಂಥ ಸಿಂಪಲ್, ಇದು ನಮಗೂ ಬರುವಂಥದ್ದು. ಆದರೆ ನಾ ಯಾವ ಸ್ಟೈಲಿಂದ ಮಾಡಿದೆಲ್ಲ ಅದೇ ಸ್ಟೈಲಲ್ಲೂ ನೀವು ಟ್ರೈ ಮಾಡಿ ಅಲ್ಲ ಒಂದ್ಸಲ ಪ್ಲೀಸ್. ಓಕೆ, ಅದು ಈ ಫ್ರೈ ಮಾಡಲಿಕ್ಕೆ ಫ್ರೈಯಿಂಗ್ ಪ್ಯಾನ್ ಅಂತ ಸಿಗ್ತದಲ್ಲ, ಗುಂಡಿ ಇರೋದು, ಅದು ನಾನು ಹುಡುಕಿದೆ, ಸಿಗಲಿಲ್ಲ. ಮನೇಲೆಲ್ಲ ಬಿತ್ಕೊಂಡದ್ದು ಅನಿಸ್ತದೆ. ಅದಕ್ಕೆ ನಾನು ಫ್ಲ್ಯಾಟ್ ಇರೋದು ಅಂದರೆ ತೆಳು ಇರೋ ಪ್ಯಾನಲ್ಲಿ ನಾನು ಇದು ಮಾಡ್ತಿದ್ದೆ. ಏನಾದರೂ ಒಂದು ಸಸ್ತೆ ಜುಗಾಡಂತೂ ಮಾಡಲೇಬೇಕಲ್ಲ. ಸೊ ಅದಕ್ಕೆ ನಾನು ಪ್ಯಾನನ್ನು ಸ್ವಲ್ಪ ಕ್ರಾಸ್ ಮಾಡಿ ಹಿಡ್ಕೊಂಡು ತುಪ್ಪ ಎಲ್ಲ ಕೆಳಗೆ ಜಾರ್ ಬರೋ ಥರ, ಅಂದರೆ ಒಂದು ಹೊಂಡದಲ್ಲಿ ಬಂದು ಸೇರ್ಪಡೆ ಆಗಬೇಕು. ಅದಾದಮೇಲೆ ಹುರ್ಕೊಂಡಿದ್ದ ಬಾದಾಮಿನ ಸೈಡಿಗೆ ಸ್ವಲ್ಪ ಮೇಲಕ್ಕೆ ಜಾರಿಸಿ ಆಮೇಲೆ ಆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡೆ. ಅದು ಎರಡು ಫ್ರೈ ಆಗ್ತಾ ಇದ್ದಂಗೆ ಜಾಸ್ತಿ ಬತ್ತ ಹೋಗ್ಬಾರ್ದು. ಆಮೇಲೆ ಒಣ ದ್ರಾಕ್ಷಿನ ಹಾಕ್ಕೊಂಡೆ. ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಮಾಡಿದೆ. ಅದು ಒಳ್ಳೆ ಬಬಲ್ ಥರ ಬಬ್ಲಿ ಥರ ಹೋಗಬೇಕು. ಅದು ಬಬ್ಲಿ ಥರ ದಪ್ಪ ಆದಮೇಲೆ ಅದು ಮೂರನ್ನು ನೀಟಾಗಿ ಇನ್ನೊಂದ್ಸಲ ಹಾಗೆ ಸುಮ್ಮನೆ ಫ್ರೈ ಮಾಡಿದೆ. ಅದು ನೋಡಿ ಎಷ್ಟು ಚಂದ ತುಪ್ಪದಲ್ಲಿ ಹಿಗ್ತದೆ, ಅದರದ್ದು ಆಕಾರ ಚೇಂಜ್ ಆಗ್ತದೆ, ಎಷ್ಟು ಬರೀಕಿರೋದು. ಅದು ನೋಡಲಿಕ್ಕೆ ಒಂಥರ ಚಂದ, ತುಂಬ ಸ್ಯಾಟಿಸ್ಫೈ ಆಯ್ತದೆ. ಅದಕ್ಕೆ ಟ್ರೈ ಮಾಡಿ ಮುದ್ದಮ್. ಆಗ ಡ್ರೈ ಫ್ರೂಟ್ಸ್ ಎಲ್ಲನೂ ನಾನು ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೊಂಡೆ, ಬೇರೆ ಪಾತ್ರೆಗೆ ಹಾಕಿದೆ. ಆಮೇಲೆ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಹಾಲು ಹಾಕಿ, ಹಾಲು ನಾನು ಪಕ್ಕದಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ನಲ್ಲ, ಆ ಕುದ್ದಿದ್ದ ಹಾಲಲ್ಲೇ ಒಂದು ಸ್ವಲ್ಪ ಈ ಪ್ಯಾನಿಗೆ ಹಾಕಿ ಆಲ್ರೆಡಿ ಹುರಿದಿಟ್ಕೊಂಡಿದ್ದ ಶಾವಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಅದು ಚೆನ್ನಾಗಿ ಅದು ಬೇಯಬೇಕು. ಹಾಲಲ್ಲೇ ಬೇಯಲಿ, ಹಾಲಲ್ಲೇ ಕುದಿಲಿ ಅಂತೇಳಿ ಹಾಗೆ ಸೌಟ್ ಹಾಕಿ ತಿರುಗಿಸ್ತಾ ಅದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೆ. ಸೊ ಅದು ನೋಡಿ ಯಾವ ಥರ ಬಾಯ್ಲ್ ಬರ್ತದೆ, ಕುದೀತದೆ, ಎಷ್ಟು ಚೆಂದ ಕಾಣಿಸ್ತದೆ, ಎಷ್ಟು ಚೆಂದ ಬಾಯ್ಲು ಬರ್ತದೆ. ಅಂದರೆ ಆ ಹಾಲೆಲ್ಲ ಸುಮಾರಾಗಿ ಅದು ಅಬ್ಸರ್ವ್ ಮಾಡ್ತದೆ. ಇಲ್ಲಿ ಮತ್ತೊಂದು ಎಂತ ಅಂದರೆ, ಈಗ ಕೆಲವ್ರು ಹೇಳ್ತಾರೆ ಪಾಯಸ ದಪ್ಪ ಆಗ್ತದೆ, ಪಾಯಸ ಕೆಲವ್ರಿಗೆ ತೆಳು ಇರೋದು ಪಾಯಸ ಇಷ್ಟ, ಕೆಲವ್ರಿಗೆ ದಪ್ಪ ಇಷ್ಟ. ನೋಡಿ, ಈಗ ನಾ ಈ ಶಾವಿಗೆಗೆ ಹಾಲು ಹಾಕಿದ್ದಕ್ಕೆ ಇದು ದಪ್ಪ ಇತ್ತು. ನಾನು ಅಷ್ಟು ಹಾಲು ಹಾಕಿದರೆ ಫುಲ್ ಪಾಯಸನೇ ದಪ್ಪ ಆಗ್ತಿತ್ತು. ಬಟ್ ನಾ ಹಾಗೆ ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ಅದು ಬೇಯಲಿ ಅಂತ ಹಾಕಿತ್ತು. ಓಕೆ, ನೆಕ್ಸ್ಟು ಉಳಿದಿರೋ ಏನು ನನ್ನದು ಹಾಲಿತ್ತಲ್ಲ, ಬಾಯ್ಲಿಂಗ್ ಹಾಲು, ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಅಂದರೆ ಪೌಡ್ರ್ ಮಾಡಿ, ಅಂದರೆ ಪುಡಿ ಮಾಡಿ ಜಜ್ಜಿ ಹಾಕಿ, ಆಮೇಲೆ ಸಕ್ಕರೆನ ಹಾಕಿದೆ. ಸಕ್ಕರೆ ನಾನು ವಾಶ್ ಮಾಡಿ ಹಾಕ್ತಿದ್ದೀನಿ, ಅದಕ್ಕೆ ನಿಮ್ಗೆ ಅದು ನೀರು ಕಾಣಿಸ್ತದೆ. ನಾನು ಸಕ್ಕರೆ ಯಾವಾಗಲೂ ಡೈರೆಕ್ಟ್ ಆ್ಯಡ್ ಮಾಡೋದಿಲ್ಲ, ಸ್ವಲ್ಪ ನೀರಲ್ಲಿ ಹಿಂಗೆ ವಾಶ್ ಮಾಡಿಬಿಟ್ಟೆ ಹಾಕ್ತೆ. ಅದು ನಂಗೆ ಅಭ್ಯಾಸ. ಎಂತಕ್ಕಂದ್ರೆ ಒಂದ್ಸಲ ಸಕ್ಕರೆಗೆ ಇರುವೆ ಎಲ್ಲ ಬಂದಿರ್ತದೆ, ನಮಗೆ ಗೊತ್ತಿರೋದಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ತೊಗೊಂಡು ಆಮೇಲೆ ಅದನ್ನು ಒಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಕಲಿಸಿದೆ, ತಿರುಗಿಸಿದೆ. ಅದಾದಮೇಲೆ 1-2 ಲವಂಗನ ತಗೊಂಡು ಹಾಗೆ ಹಾಕಿ ಅದನ್ನು ಚೆನ್ನಾಗಿ ಅದು ಬಾಯ್ಲ್ ಬರಲಿ ಅಂತ ಹಾಗೆ ತಿರ್ಸ್ತಾ ಉಳಿದೆ. ನಾನು ತಗೊಂಡಿರೋದಿಲ್ಲಿ ಅರ್ಧ ಲೀಟ್ರ್ ಹಾಲು. ನಾನು ಶುಭಮ್ ಹಾಲು ತಗೊಂಡಿದ್ದೆ, ಅದ್ರಲ್ಲಿ ಸ್ವಲ್ಪ ಕೆನೆ ಜಾಸ್ತಿ ನಾರ್ಮಲ್ ನಂದಿನಿಗಿಂತ. ಅದಾದಮೇಲೆ ಹುರಿದಿಟ್ಕೊಂಡಿದ್ದೀನಿ ನೋಡಿ, ಹಾಲು ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅಂದರೆ ಪೂರ್ತಿ ಆ ಹಾಲು ಫುಲ್ ಆ ಶಾವಿಗೆಗೆ ಅದೇ ನಾನು ಫ್ರೈ ಮಾಡಿದ ತಕ್ಷಣ ಪೂರ್ತಿ ಹಾಲಲ್ಲಿ ಹಾಕಿಬಿಟ್ಟಿದ್ರಿ, ಇಡೀ ಪಾಯಸನೇ ನಂದು ಗಟ್ಟಿಯಾಗಿ ಬಿಡ್ತಿತ್ತು, ಅಂದರೆ ದಪ್ಪ ಆಗಿಬಿಡ್ತಿತ್ತು. ಅದಕ್ಕೆ ನಾನು ಸ್ವಲ್ಪ ಅಷ್ಟೇ ಅದನ್ನು ಎಕ್ಸ್ಟ್ರಾ ಅದನ್ನು ಕುದಿಸ್ಕೊಂಡು ಬಾಯ್ಲ್ ಮಾಡಿ ಆಮೇಲೆ ತೆಳು ಹಾಲಿಗೆ ಹಾಕಿರೋದ್ರಿಂದ ನಾನು ಎಷ್ಟು ಹೊತ್ತಿಗೆ ಬಿಟ್ಟು ಓಪನ್ ಮಾಡಿದ್ರೂ ಅದು ಹಾಗೇ ಇರ್ತದೆ. ಅಂದರೆ ನಂಗೆ ತೆಳು ಪಾಯಸ ಇಷ್ಟ, ಸೊ ತೆಳ್ಳಗೆ ಇರ್ತದೆ. ಸೊ ಜಸ್ಟ್ ಒಂದು ಬಾಯ್ಲ್ ಬರ್ತಾ ಇದ್ದಂಗೆ ಇದು ಗ್ಯಾಸ್ನ ಆಫ್ ಮಾಡಿ ಆಮೇಲೆ ಹುರ್ಕೊಂಡಿದ್ದ ಎಲ್ಲ ಡ್ರೈ ಫ್ರೂಟ್ನ ಹಾಕಿ ಅದನ್ನು ಒಂದ್ಸಲ ಹೀಗೆ ಸ್ಟರ್ ಮಾಡಿ, ಅಂದರೆ ಕಲಸಿ, ಆಮೇಲೆ 10 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನೋಡಿ ಅದು ಇನ್ನೂ ಅದೇ ಸ್ಟೇಜಲ್ಲೇ ಇತ್ತು, ಅಂದರೆ ಎಲ್ಲೂ ದಪ್ಪ ಆಗಲಿಲ್ಲ. ನೆಕ್ಸ್ಟ್ ಅಂತ ತಿನ್ನೋ ಟೈಮು, ತಿನ್ನಬೇಕು, ಬದುಕಿದ್ದಾಗಲೇ ತಿನ್ನೋದು. ಆಮೇಲೆ ಏನಿಲ್ಲ, ಅದು ಆಲ್ಮೋಸ್ಟ್ ತಣ್ಣಗಾಗಿತ್ತು. ಒಂದು ಬೌಲಲ್ಲಿ ಎಷ್ಟು ಬೇಕೋ ಅಷ್ಟು ಪಾಯಸ. ನಂಗೆ ಅದ್ರೊಳಗೆ ಡ್ರೈ ಫ್ರೂಟ್ಸ್ ಅಂದರೆ ರಾಶಿ ಇಷ್ಟ, ಎಲ್ಲ ಡ್ರೈ ಫ್ರೂಟ್ಸ್ ನಾನೇ ಇಕ್ಕತ್ತೆ ಅಮ್ಮನಿಗಿಂತ ಹೆಚ್ಚು. ಹಾಗೆ ನಾನು ಹಾಕಿ ಆಮೇಲೆ ಅಮ್ಮನಿಗೆ ನನಗೂ ಇಬ್ಬರಿಗೂ ಸರ್ವ್ ಮಾಡಿ ತಿಂದೆ. ಸಕ್ಕತ್ತಿತ್ತು, ಸಕ್ಕರೆ ಉಪ್ಪು ಎಲ್ಲ ನೀಟಾಗೇ ಇತ್ತು, ಎಲ್ಲೂ ಏನೂ ಕಡಿಮೆ ಅಂತ ಅನ್ನಿಸ್ಲಿಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ಆಯಿತಾ. ಸೊ ಟಾಟಾ ಬಾಯ್, ಥ್ಯಾಂಕ್ ಯು.